ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಡಾಕ್ಟರ್ ಸಲೀನ್ ಸೈಕಾಲಜಿ. ಈ ಹೊತ್ತು ನಾವು ಏಕೆ ಕೆಲವರು ತಮ್ಮನ್ನೇ ತಾವು ಪ್ರೀತಿಸಲು ಅಸಾಧ್ಯ ಎಂಬುದನ್ನು ನಾವು ಚರ್ಚಿಸೋಣ. ನನಗೆ ನನ್ನ ಹತ್ರ ಸಮಾಲೋಚನೆಗೆ ಬರುವ ಒಬ್ಬರು ಕ್ಲೈಂಟ್, ನಾವು ಅವರಿಗೆ ವಿಮಲ ಅಂತ ಹೆಸರು ಕೊಡುವ, ಅವರು ನನ್ನ ಹತ್ರ ಸಮಾಲೋಚನೆಗೆ ಬಂದಾಗ ಅವರಲ್ಲಿ ಹಲವು ಸಮಸ್ಯೆಗಳಿದ್ದವು. ಅವರಿಗೆ ಖಿನ್ನತೆ ಇತ್ತು, ಅವರಿಗೆ ಕಠಿಣವಾದ ಕೋಪ ಇತ್ತು, ಮತ್ತು ಯಾರಿಗೂ ಅವರು ನಂಬುತ್ತಿರಲಿಲ್ಲ. ಹಲವು ಅವರಲ್ಲಿ ಸಮಸ್ಯೆಗಳಿದ್ದವು. ಆಗ ಅವರು ಡಿಗ್ರಿ ಓದ್ತಿದ್ದರು ಮತ್ತು ಅವರು ತಮ್ಮ ಅಜ್ಜಿ ಜೊತೆ ಇದ್ದರು. ಅದಕ್ಕೆ ನಾನು ಕೇಳಿದೆ, ಯಾಕೆ ಅಜ್ಜಿ ಜೊತೆ ಇರ್ತಾರೆ ಅಂತ ಕೇಳಿದ್ದಕ್ಕೆ ಅವರು ಹೇಳಿದರು, ಅವರ ತಾಯಿ ತಂದೆ ಅವರನ್ನು ತಗೊಳ್ಳೋದಿಲ್ಲ ಅಂತ. ಅದಕ್ಕೆ ನಾನು ಅವರ ಅಜ್ಜಿಯನ್ನು ಕರೆದು ಅಜ್ಜಿ ಹತ್ರ ಅವರ ಚರಿತ್ರೆ ಮೊದಲಿದು ಕೇಳಿದೆ. ಅದಕ್ಕೆ ಅದು ಚರಿತ್ರೆ ಕೇಳುವಾಗ ತುಂಬ ಅದು ದುಃಖದ ಸಂಗತಿಯಾಗಿತ್ತು. ಏನು ಹೇಳಿದರೆ, ಅಜ್ಜಿಯ ಮಗಳು ಇವಳು ವಿಮಲ. ಅವರು ಈ ವಿಮಲನ ತಂದೆ ಈ ಅವಳ ತಾಯಿ ಬಸುರಿ ಆಗುವಾಗ ಹೇಳ್ತಾರೆ, ನನಗೆ ಹುಡುಗಿ ಬೇಡ ಅಂತ, ನನಗೆ ಹುಡುಗಿ ಹುಟ್ಟುವುದು ಬೇಡ ಅಂತ ಹೇಳ್ತಾರೆ. ಆಗ ವಿಮಲನ ತಾಯಿಗೆ ತುಂಬ ಬೇಸರ ಆಗ್ತದೆ, ಆದರೂ ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಅವರು ಆ ಬೇಸರದಲ್ಲೇ ಇದ್ದರು. ಹಾಗೆ ಅವರು ಇದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ ಈ ಡೆಲಿವರಿಗೆ ಈ ಅಜ್ಜಿ ಕೂಡ ಅವರ ಜೊತೆ ಇದ್ದು, ಅವರ ತಾಯಿ. ಹಾಗೆ ಅವರು ಹೇಳ್ತಾರೆ, ಡೆಲಿವರಿ ಆದಮೇಲೆ ಅವರ ಮಗಳನ್ನು ವಾರ್ಡಿಗೆ ಕರ್ಕೊಂಡು ತರ್ತಾರೆ. ಅಲ್ಲಿಗೆ ಆ ಮಗುವನ್ನು ಅವರು ಎಲ್ಲ ಪ್ರೊಸೀಜರ್ ಇರ್ತದಲ್ಲ, ಕ್ಲೀನಿಂಗ್ ಮಾಡೋದು ಮತ್ತು ಬೇರೆಲ್ಲ ಪ್ರೊಸೀಜರ್ ಇರ್ತದೆ. ನರ್ಸ್ ಮತ್ತು ಡಾಕ್ಟರು ಮಗುವನ್ನು ನೋಡ್ಕೊಳ್ತಾರೆ ಮತ್ತು ಕೆಲವರು ತಾಯಿಯನ್ನು ನೋಡ್ಕೊಳ್ತಾರೆ. ಅದೆಲ್ಲ ಆದಮೇಲೆ ಮಗುವನ್ನು ತಾಯಿ ಹತ್ರ ತರ್ತಾರೆ. ಆಗ ಈ ವಿಮಲನ ತಾಯಿ ಕೇಳ್ತಾರೆ, ಮಗು ಗಂಡ ಹೆಣ್ಣು ಅಂತ ಹೇಳಿ. ಆಗ ಅವರು ಹೇಳ್ತಾರೆ ಹೆಣ್ಣು ಅಂತ, ನರ್ಸ್ ಹೇಳ್ತಾಳೆ. ಅದಕ್ಕೆ ಅವರು ತುಂಬ ಡಿಸ್ಟರ್ಬ್ ಆಗಿ ಬೆಡ್ಡಲ್ಲಿ ಆಚೆ ತಿರುಗಿ, ಅಂದರೆ ಈ ಗೋಡೆಗೆ ತಿರುಗಿ ಯಾರ ಹತ್ರ ಕೂಡ ಮಾತಾಡೋದಿಲ್ಲ. ಅವರು ತುಂಬ ಡಿಸ್ಟರ್ಬ್ ಆಗ್ತಾರೆ, ಯಾರ ಹತ್ರ ಮಾತಾಡೋದಿಲ್ಲ. ಮಗುವನ್ನು ಕೂಡ ನೋಡೋದೇ ಇಲ್ಲ, ಹಿಡಿದೂ ಇಲ್ಲ, ನೋಡೋದು ಇಲ್ಲ. ಆಗ ನರ್ಸ್ನವರು ತುಂಬ ಅವರನ್ನು ಸಮಜಾಯಿಸ್ತಾರೆ, ಆದರೂ ಅವರು ಕೇಳೋದೇ ಇಲ್ಲ. ಆಗ ಅಜ್ಜಿ ಆ ಮಗುವನ್ನು ಅವರ ಕೈಯಲ್ಲಿ ತಗೊಳ್ತಾರೆ ಮತ್ತು ಅಜ್ಜಿ ಆ ಮಗುವನ್ನು ನೋಡಿಕೊಳ್ತಾರೆ. ಪ್ರಥಮ ಹಂತದಲ್ಲಿ ಏನು ಮಗುವಿಗೆ ಬೇಕಾದ ಆ ಪ್ರೀತಿಯನ್ನು ಅಜ್ಜಿಯೇ ಕೊಡ್ತಾರೆ, ಅವರು ತಾಯಿ ಯಾವುದೂ ಕೊಡುವುದಿಲ್ಲ. ಈಗ ನನಗೆ ಇಲ್ಲಿ ನಿಮಗೆ ಎರಿಕ್ಸನ್ರವರ 8 ಹಂತಗಳಲ್ಲಿ ಸಾಮಾಜಿಕ ಮಾನಸಿಕ ಬೆಳವಣಿಗೆಯನ್ನು ನನಗೆ ಹೇಳಲಿಕ್ಕೆ ಬೇಕು. ಯಾಕೆಂದರೆ ಈ ಎರಿಕ್ಸನ್ ಎಂಬ ಈ ಸೈಕಾಲಜಿಸ್ಟ್, ಅವರು ಈ ಪುಸ್ತಕವನ್ನು ಬರೆದಿದ್ದಾರೆ, ಚೈಲ್ಡ್ ಆ್ಯಂಡ್ ಸೊಸೈಟಿ ಅಂತ ಇಂಗ್ಲೀಷಲ್ಲಿ ಬರೆದಿದ್ದಾರೆ, ಮಗು ಮತ್ತು ಸಮಾಜ ಅಂತ ಕನ್ನಡದಲ್ಲಿ ಹೇಳೋದಾದರೆ. ಹಾಗೆ ಅವರು ಈ ಪುಸ್ತಕದಲ್ಲಿ 8 ಹಂತಗಳ ಸಾಮಾಜಿಕ ಮತ್ತು ಮಾನಸಿಕ ಬೆಳವಣಿಗೆಯನ್ನು, ಒಬ್ಬ ಮನುಷ್ಯನ ಬೆಳವಣಿಗೆಯನ್ನು ಅವರು ಅದರಲ್ಲಿ ತುಂಬ ಸವಿಸ್ತಾರವಾಗಿ ಅವರು ಅದನ್ನು ವಿವರಿಸಿದ್ದಾರೆ. ಈಗ ಅದರಲ್ಲಿ ಮೊದಲ ಹಂತದಲ್ಲಿ ಏನಾಗ್ತದೆ ಹೇಳಿದರೆ, ಮಗುವಿಗೆ ಬೇಕಾದ ಆ ಪ್ರೀತಿ ಮತ್ತು ಮಗುವಿಗೆ ಬೇಕಾದ ಎಲ್ಲ ಅಗತ್ಯಗಳನ್ನು ಅವರ ತಾಯಿ ಅಥವಾ ಯಾರು ಆ ಮಗುವನ್ನು ನೋಡ್ಕೊಳ್ತಾರೆ ಅವರು ಅದಕ್ಕೆ ಪೂರೈಸಬೇಕು. ಈಗ ಇಲ್ಲಿ ಏನಾಗ್ತದೆ, ವಿಮಲನ ಕೇಸಲ್ಲಿ ಅದನ್ನು ಸಂಪೂರ್ಣವಾಗಿ ಪೂರೈಸಲಿಕ್ಕೆ ಆಗೋದಿಲ್ಲ. ಈಗ ಈ 1ನೇ ಹಂತದಲ್ಲಿ ಈ ಎಲ್ಲ ಅಗತ್ಯಗಳು ಪೂರೈಸಿದರೆ ಏನಾಗ್ತದೆ ಹೇಳಿದರೆ, ಮಗುವಿನಲ್ಲಿ ಮೂಲ ನಂಬಿಕೆ ಬರುತ್ತದೆ. ಯಾರವರನ್ನು ಹಿಡ್ಕೊಳ್ತಾರೆ, ತಾಯಿ ಅಥವಾ ಬೇರೆಯವರು
ಪ್ರೀತಿ ಮಾಡುವವರು ಅಲ್ಲಿ ಮೂಲ ನಂಬಿಕೆ ಬರ್ತದೆ. ಹಾಗೆ ಅವರು ಬೇರೆಯವ್ರ ಕೂಡ ನಂಬಲು ಅವರಿಗೆ ಸಾಧ್ಯವಾಗ್ತದೆ. ಹಾಗೂ ಆ 1ನೇ ಹಂತದಲ್ಲಿ ಬರುವಂತಹ ಬೇರೆ ಸಾಮರ್ಥ್ಯಗಳನ್ನು ಕೂಡ ಆ ಮಗು ಪಡೆಯುತ್ತದೆ. ಆದರೆ ಈ ಅಲ್ಲಿ ಮಗುವಿನ ಈ ಬೇಕಾದ ಆ ಅಗತ್ಯಗಳನ್ನು ಪೂರೈಸದಿದ್ದಲ್ಲಿ ಏನಾಗ್ತದೆ ಹೇಳಿದರೆ ಈ ಮೂಲ ನಂಬಿಕೆ ಬರುವುದಿಲ್ಲ. ಹಾಗೂ ಬೇರೆ ಸಾಮರ್ಥ್ಯಗಳು ಆ ಹಂತದಲ್ಲಿ ಬರುವ ಸಾಮರ್ಥ್ಯಗಳು ಮಗುವಲ್ಲಿ ಬರುವುದಿಲ್ಲ. ಈಗ ನನಗೆ ಇಲ್ಲಿ ಇನ್ನೊಂದು ಪುಸ್ತಕದ ವಿಷಯ ಹೇಳಬೇಕಾಗ್ತದೆ. ಏನು ಹೇಳಿದರೆ, ಇನ್ನೊಂದು ಪುಸ್ತಕ ಬರೆದಿದ್ದಾರೆ, 8 ಸಾಮಾಜಿಕ ಮಾನಸಿಕ ಹಂತಗಳನ್ನು ಗುಣಪಡಿಸುವುದು. ಈಗ ಈ ಪುಸ್ತಕ ಕೂಡ ಬಹಳ ಉತ್ತಮವಾದ ಪುಸ್ತಕ. ಇದರ ವಿಷಯವಾಗಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೇನೆ ಈ ಪುಸ್ತಕದ ಹೆಸರನ್ನು ಮತ್ತು ಯಾರು ಬರೆದದ್ದು ಅಂತ. ಈಗ ಅವರು ಏನು ಹೇಳಿದರೆ, ಈ ಪ್ರತಿ ಹಂತದಲ್ಲಿ ಆದಂತಹ ಯಾವುದು ಅಗತ್ಯಗಳು ಮಾನವನಿಗೆ ಪೂರೈಸುತ್ತಿರುವುದಿಲ್ಲ ಅದನ್ನು ನಾವು ಇದನ್ನು ಗುಣಪಡಿಸಬಹುದು ಅಂತ ಹೇಳ್ತಾರೆ. ಅವರು ಹೀಗೆ ಹೇಳ್ತಾರೆ, ನಮ್ಮ ಹಳೆಯ ಅನುಭವಗಳು ನಮ್ಮೊಂದಿಗೆ ಮಾತ್ರವಲ್ಲದೆ ಯೇಸುವಿನೊಂದಿಗೆ ಕೂಡ ಸದಾ ಇರುತ್ತವೆ. ಹೀಗಾಗಿ ನಾವು ನಮ್ಮ ಹಳೆಯ ನೋವುಗಳಿಂದ ಬಂದ ನಕಾರಾತ್ಮಕ ಪರಿಣಾಮಗಳಿಂದ ಮುಕ್ತರಾಗಬಹುದು ಮತ್ತು ಆ ನೋವುಗಳನ್ನು ಪ್ರೀತಿಗಾಗಿ ಉಪಯೋಗಿಸಬಹುದಾದ ಉಡುಗೊರೆಗಳಾಗಿ ಪರಿವರ್ತಿಸಬಹುದು. ಇದಕ್ಕೆ ಯೇಸುವಿನ ಪ್ರೀತಿಯನ್ನು ಆ ನೋವುಗಳ ನೆನಪಿನೊಳಗೆ ಕರೆತರುವುದು ಮೂಲಕ ಸಾಧ್ಯವಾಗುತ್ತದೆ. ನಾವು ಯೇಸುವನ್ನು ನೋವು ತುಂಬಿದ ನೆನಪಿನಲ್ಲಿ ಆಹ್ವಾನಿಸುತ್ತೇವೆ. ಆಗ ನಾವು ಆ ನೆನಪನ್ನು ಅಳಿಸಿ ಹಾಕಲು ಅಥವಾ ಮರೆಯಲು ನಾವು ಕೇಳುತ್ತಿಲ್ಲ. ಬದಲಾಗಿ ನಾವು ಯೇಸುವನ್ನು ನನ್ನ ನೆನಪನ್ನು ಆರೋಗ್ಯಪೂರ್ಣ ಮಾಡುವಂತೆ ಕೇಳುತ್ತಿದ್ದೇವೆ. ಈಗ ಅದರಲ್ಲಿ ಅವರು ನಮ್ಮ ಬೈಬಲಲ್ಲಿ ಸಂತ ಲೂಕ ಅವರು ಬರೆದ ಪುಸ್ತಕದಲ್ಲಿ 24ನೇ ಅಧ್ಯಾಯ 13-35 ಇದರಲ್ಲಿ ಅವರು ಹೇಳ್ತಾರೆ, ಯೇಸುವಿನ ಶಿಷ್ಯರು ಅವರು ಯೇಸುವಿನ ಮರಣದ ನಂತರ, ಅಂದರೆ ಯೇಸುವಿನ ಶಿಲುಬೆಗೇರಿಸಿ ಮರಣ ಹೊಂದಿದ ನಂತರ ಅವರನ್ನು ಅವರ ಅಂತ್ಯಕ್ರಿಯೆ ಆದಮೇಲೆ ಅವರನ್ನು ಈ ಶಿಷ್ಯರು ತುಂಬ ಭಯದಿಂದ ಇದ್ದರು. ಅವರಲ್ಲಿ ತುಂಬ ನೋವಿತ್ತು. ಅಂದರೆ ಯೇಸುವನ್ನು ಆ ರೀತಿಯಲ್ಲಿ ಕಠಿಣ ಇದಾಗಿ ಅವರಿಗೆ ಶಿಲುಬೆಯ ಮರಣವನ್ನು ಕೊಟ್ಟದ್ದನ್ನು ನೋಡಿ ಅವರು ತುಂಬ ಹೆದರಿದರು. ಹಾಗೂ ತುಂಬ ನೋವಿತ್ತು ಅವರಲ್ಲಿ. ಹಾಗೂ ಅವರಲ್ಲಿ ತುಂಬ ನಿರಾಶೆ ಕೂಡ ಇತ್ತು. ಈಗ ಇವರು ಹೀಗೆ ಇದನ್ನು ಮಾತಾಡಿಕೊಂಡು ಎಮ್ಮೋಸು ದಾರಿಯಲ್ಲಿ ಹೋಗುತ್ತಾ ಇರುವಾಗ ಯೇಸು ಪುನರುತ್ಥಾನಗೊಂಡಿದ್ದಾರೆ. ಇದು ಅವರಿಗೆ ಗೊತ್ತಿಲ್ಲ. ಆಗ ಯೇಸು ಅವರ ಮಧ್ಯದಲ್ಲಿ ಹೋಗ್ತಾರೆ. ಅವರನ್ನು ಕಂಡು ಇವರು ಈ ಮಾತಾಡುವುದನ್ನು ಯೇಸು ಅದನ್ನು ಮುಂದುವರಿಸ್ತಾರೆ. ಆಗ ಇವರು ಶಿಷ್ಯರು ಯೇಸುವಿನೊಡನೆ ಅವರ ಎಲ್ಲ ದುಃಖವನ್ನು, ನಿರಾಶೆಯನ್ನು, ಶೋಕವನ್ನು, ಭಯವನ್ನು ಎಲ್ಲವನ್ನು ಅಲ್ಲಿ ಹೇಳ್ತಾರೆ. ಆಗ ಏನಾಗ್ತದೆ, ಅವರ 3 ದಿನಗಳಲ್ಲಿ ನಡೆದ ಘಟನೆಗಳನ್ನು ಹಂಚಿಕೊಳ್ಳುತ್ತಾ ಯೇಸು ಅವರ ನೋವುಗಳಿಗೆ ಪ್ರೀತಿ ತುಂಬಿದ ಉತ್ತರಗಳನ್ನು ನೀಡುತ್ತಾರೆ. ಶಿಷ್ಯರು ತಮ್ಮ ನೋವನ್ನು, ಯೇಸುವಿನ ಮೇಲಿನ ಅಸಹಾಯಕತೆಯನ್ನು ಹಂಚಿಕೊಳ್ಳುತ್ತಿದ್ದಂತೆ ಯೇಸು ಪ್ರೀತಿಯಿಂದ ಪ್ರತಿಕ್ರಿಯಿಸುತ್ತಾರೆ. ಕೊನೆಗೆ ಅವರು ಯೇಸುವನ್ನು ಅವರಿಗೆ ಅರ್ಥ ಆಗ್ತದೆ ಇದು ಯೇಸು ಅಂತ ಹೇಳಿ. ಹಾಗೆ ಯೇಸು ಅವರಿಗೆ ಕ್ಷಮಿಸಲಿಕ್ಕೆ ಅವರಿಗೆ ಸಹಾಯ ಮಾಡ್ತಾರೆ. ಹಾಗೆ ಅವರು ಯೇಸುವನ್ನು ಹೀಗೆ ನೋಡಿದ ಕಾರಣ ಯೇಸುವಿಗೆ ಕೂಡ ಅವರು ಕ್ಷಮಿಸ್ತಾರೆ. ಅಂತೂ ನೋಯಿಸಿದವರಿಗೆಲ್ಲರನ್ನು ಅವರು ಕ್ಷಮಿಸ್ತಾರೆ. ಹಾಗೆ ಅವರಲ್ಲಿ ಪುನಃ ಪ್ರೀತಿ ಉಂಟಾಗುತ್ತದೆ. ಆರೋಗ್ಯಪೂರ್ಣವಾದ ನೆನಪು ಅವರಿಗೆ ಈಗ ಯೇಸು ಕೊಡುತ್ತಾರೆ. ಅವರ ಹೃದಯಗಳು ಪ್ರೀತಿಯ ಜ್ವಾಲೆಯಿಂದ ಉರಿಯುತ್ತಿದ್ದವು ಅಂತ ಪುಸ್ತಕದಲ್ಲಿ ಹೇಳಿದ್ದಾರೆ. ಇದು ಸಂತ ಲೂಕನ ಪುಸ್ತಕದಲ್ಲಿ ಹೇಳಿದ್ದಾರೆ. ನಾವೀಗ ಒಂದು ನೋವಿನ ನೆನಪನ್ನು ಗುಣಪಡಿಸಲು ನಾವು ನಮ್ಮ ಹೃದಯವನ್ನು ಯೇಸುವಿಗೆ ಹಂಚಿಕೊಳ್ಳುತ್ತೇವೆ ಮತ್ತು ಅವರ ಪ್ರೀತಿಯ ಹೃದಯವನ್ನು ಪಡೆದುಕೊಂಡಂತೆ ನಮ್ಮಲ್ಲಿ ಹೊಸ ದೃಷ್ಟಿಕೋನ ಬರುತ್ತದೆ. ನಮ್ಮಲ್ಲಿ ಯೇಸುವಿನ ದೃಷ್ಟಿಕೋನ ಬರುತ್ತೆ. ಇದು ನಮಗೆ ಯೇಸುವಲ್ಲಿ ಹೋದಾಗ ಪ್ರಾರ್ಥನೆಯಲ್ಲಿ ನಾವು ಇದನ್ನು ಮಾಡಿಕೊಳ್ಬೋದು.
ಈಗ ಇದು ನಮ್ಮದು ಕ್ರಿಶ್ಚಿಯನ್ ವಿಧದಲ್ಲಿ ಪ್ರಾರ್ಥನೆ. ನಾವು ಬೈಬಲಲ್ಲಿ ಹೇಳಿದಂಥದ್ದನ್ನು ಧ್ಯಾನ ಮಾಡಿ ಮಾಡುವಂಥದ್ದು, ನಮ್ಮನ್ನೇ ನಾವು ಗುಣಪಡಿಸುವಂಥದ್ದು. ಈಗ ಬೇರೆಯವರು ಕೂಡ ನನ್ನ ವಿಡಿಯೋವನ್ನು ನೋಡ್ತಾರೆ. ಈಗ ಅವರಿಗೆ ನಾನು ಹೇಳೋದೇನೆಂದರೆ, ನೀವು ದೇವರ ಹತ್ರ ಹೋಗಿ ದೇವರಿಗೆ ನಿಮ್ಮ ಎಲ್ಲ ಕಷ್ಟಗಳನ್ನು, ದೇವರನ್ನು ನಿಮ್ಮ ಕಷ್ಟದಲ್ಲಿ ಅವರನ್ನು ಕರೆಯಿರಿ. ನಿಮ್ಮ ಕಷ್ಟದಲ್ಲಿ ದೇವರ ನೆನಪಿನಲ್ಲಿ ದೇವರು ಬಂದು ನಿಮ್ಮನ್ನು ಗುಣಪಡಿಸಲಿ. ನಿಮ್ಮ ಶೋಕವನ್ನು, ನಿಮ್ಮ ನೋವನ್ನು, ನಿಮ್ಮ ನಿರಾಶೆಯನ್ನು, ನಿಮ್ಮ ಭಯವನ್ನು, ನಿಮ್ಮ ರೋಗವನ್ನು ಎಲ್ಲವನ್ನು ದೇವರು ಗುಣಪಡಿಸಲಿ. ಈಗ ಹೀಗೆ ಮಾಡಿದಲ್ಲಿ ನಮಗೆ ಪುನಃ ನಾವು ಬೇರೆಯವರನ್ನು ಪ್ರೀತಿ ಮಾಡಲು ನಮಗೆ ಸಹಾಯವಾಗ್ತದೆ. ಆದ ಕಾರಣ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಸ್ವಂತ ಪ್ರೀತಿ ಮಾಡುವ ವಿಷಯವಾಗಿ ಬರ್ತಿದ್ದೇನೆ. ಅದರಲ್ಲಿ 8 ಟಿಪ್ಸ್ಗಳನ್ನು ಕೊಟ್ಟಿದ್ದೇನೆ, ಸಲಹೆಗಳನ್ನು ಕೊಟ್ಟಿದ್ದೀನಿ. ಆ ಸಲಹೆಗಳನ್ನು ನೀವು ಪ್ರತಿ ದಿವಸ ಅದನ್ನು ಕೂಡ ನೀವು ನೋಡಿಕೊಂಡು, ಅದನ್ನು ಕೇಳಿಕೊಂಡು, ಅದನ್ನು ನೀವು ಅಭ್ಯಾಸಿಸಬೇಕು. ನೀವು ಅದನ್ನು ಕೇಳಿಕೊಂಡ್ರೆ ನಿಮಗೆ ಅದು ಅರ್ಥವಾಗ್ತದೆ, ಅವುಗಳನ್ನು ಹೇಗೆ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಬೇಕಂತ. ಆದ ಕಾರಣ ನಾನು ಕೇಳಿಕೊಳ್ಳುವುದೇನೆಂದರೆ, ಅದನ್ನು ಕೂಡ ನೀವು ಈ 8 ಟಿಪ್ಸ್ಗಳನ್ನು ನಾನು ಹೇಳಿದ್ದೀನಲ್ಲ ಮೊದಲಿನ ವಿಡಿಯೋದಲ್ಲಿ, ಅದನ್ನು ಕೂಡ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಿಮ್ಮಲ್ಲಿ ಈ ಹೊಸ ದೃಷ್ಟಿಕೋನ ಬರ್ತದೆ, ನಿಮ್ಮಲ್ಲಿ ಪ್ರೀತಿ ಬರುತ್ತದೆ. ಯಾಕೆಂದರೆ ನಮ್ಮಲ್ಲಿ ಈ ನಮ್ಮ ಪ್ರೀತಿಯ ಕೊಡ ಉಂಟಲ್ಲ, ಅದು ತುಂಬಬೇಕು. ನಮ್ಮಲ್ಲಿ ಪ್ರೀತಿಯ ಕೊಡದಲ್ಲಿ ಪ್ರೀತಿ ಇಲ್ಲದಿದ್ದರೆ ನಾವು ಅದನ್ನು ಬೇರೆಯವರಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಆ ಪ್ರೀತಿಯನ್ನು ನಮಗೆ ನಾವು ಕೊಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ನಮ್ಮ ಪ್ರೀತಿಯ ಕೊಡ ತುಂಬಬೇಕು. ಆದ ಕಾರಣ ಆ ಪ್ರೀತಿಯ ಕೊಡ ತುಂಬಲಿಕ್ಕೆ ನಾವು ಅದನ್ನು ಪ್ರೀತಿಯ ಕೊಡವನ್ನು ತುಂಬಿಸಲಿಕ್ಕೆ, ನಮ್ಮ ನೋವುಗಳನ್ನು ಅದು ಗುಣಪಡಿಸಲಿಕ್ಕೆ, ನಮ್ಮ ನಿರಾಶೆ ಗುಣಪಡಿಸಲಿಕ್ಕೆ, ನಮ್ಮ ಅನಾರೋಗ್ಯವನ್ನು ಗುಣಪಡಿಸಲಿಕ್ಕೆ, ನಮ್ಮಲ್ಲಿದ್ದ ಭಯವನ್ನು ಗುಣಪಡಿಸಲಿಕ್ಕೆ ನಾವು ದೇವರೊಡನೆ ಹೋಗಬೇಕು. ಹಾಗೂ ದೇವರ ದೃಷ್ಟಿಕೋನ ನಮ್ಮಲ್ಲಿ ಬರಬೇಕು. ಹಾಗೆ ಅವರಲ್ಲಿ ನಾವು ಧ್ಯಾನದಲ್ಲಿ ಕೂತ್ಕೊಂಡು ಇದನ್ನು ನಮ್ಮ ಈ ಎಲ್ಲ ಕಷ್ಟಗಳನ್ನು ನಾವು ದೇವರ ಹತ್ರ ಕೊಂಡೋಗಿ ಅಥವಾ ಯೇಸು ಹತ್ರ ಕೊಂಡೋಗಿ, ಯೇಸು ಅದನ್ನೆಲ್ಲ ನಮ್ಮಿಂದ ಅದನ್ನು ಬದಲಾಯಿಸ್ತಾರೆ, ಪ್ರೀತಿಯಲ್ಲಿ ಬದಲಾಯಿಸ್ತಾರೆ. ಬೇರೆಯವರಿಗೆ ನಾವು ಕ್ಷಮಿಸಲಿಕ್ಕೆ ನಮಗೆ ಶಕ್ತಿ ಸಿಗ್ತದೆ. ಹಾಗೆ ದೇವರಲ್ಲಿ ಹೋಗಿ ನಾವು ಆ ಶಕ್ತಿಯನ್ನು ತಗೊಳ್ಬೇಕು. ಹಾಗೂ ಈ 8 ನಾನು ಕೊಟ್ಟಂತಹ ಸ್ವಪ್ರೀತಿ ಮಾಡೋ ಸಲಹೆಗಳನ್ನು ಅವುಗಳನ್ನು ನೀವು ಅಭ್ಯಾಸಿಸಿ. ಹಾಗೆ ನಾನು ನಿಮಗೆ ಎಲ್ಲ ಒಳ್ಳೆಯದನ್ನು ಆಶಿಸ್ತೇನೆ. ನಿಮಗೆ ದೇವರು ನಿಮ್ಮಲ್ಲಿದ್ದ ಎಲ್ಲ ಕಷ್ಟಗಳನ್ನು ನಿವಾರಿಸಲು, ನಿಮ್ಮಲ್ಲಿ ಸಂತೋಷ ಯಾವಾಗಲೂ ಇರಲು ನಾನು ಆಶಿಸ್ತೇನೆ. ಆದ ಕಾರಣ ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಮತ್ತು ಈ ವಿಡಿಯೋ ವಿಷಯದಲ್ಲಿ ಏನಾದರೂ ಹೇಳಲಿಕ್ಕಿದ್ರೆ ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋವನ್ನು ಬೇರೆಯವರಿಗೆ ಕೂಡ ಹಂಚಿಕೊಳ್ಳಿ. ನಿಮಗೆ ಯಾರಿಗೆ ಗೊತ್ತುಂಟು, ಯಾರಿಗೆ ಇದು ಸಹಾಯವಾಗ್ತದೆ ಅವರಿಗೆ ಹಂಚಿಕೊಳ್ಳಿ. ಇದು ಇನ್ನೂ ಹಲವು ಜನರಿಗೆ ಸಹಾಯವಾಗಲು ಎಂದು ನಾನು ಇಚ್ಛಿಸುವುದು. ಆದ ಕಾರಣ ಇದರಲ್ಲಿ ನೀವು ನನ್ನೊಡನೆ ಸಹಕರಿಸಿ. ಹಾಗೂ ಹೊಸಬರು ಯಾರು ಇದ್ದರೆ ನನಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಎಲ್ಲರಿಗೂ ಒಳ್ಳೆಯದನ್ನು ಹರಿಸ್ತೇನೆ. ದೇವರು ನಿಮಗೆ ಆಶೀರ್ವದಿಸಲಿ. ಮತ್ತು ನಾವು ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ.